ಇವತ್ತು ಆರುಷಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಬ್ರೆಡ್ ಟೋಸ್ಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಡ್ರ್ಯಾಗನ್ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಅವಳು ತಿನ್ನೋದಿಲ್ಲ ಹಾಕಂತ ಹೇಳಿದ್ದಾಳೆ ಬಾಕ್ಸಿಗೆ, ಆದರೂ ಹಾಕ್ತಾಯಿದ್ದೀನಿ. ತಿನ್ಕೊಂಬರ್ಬೇಕು ಅಂತ ಹೇಳಿದ್ದೀನಿ. ಏನು ಮಾಡ್ತಾಳೆ ನೋಡೋಣ. ಓಕೆ, ವಾಟರ್ ಬಾಟಲ್. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಆರುಷಿಗೆ ಇವತ್ತೇನೋ ರೆಡ್ ಹಾಕೊಂಡು ಹೋಗ್ಬೇಕಂತೆ. ಯಾಕಂದರೆ ನಾಳೆ ರಜಾ ಇದೆ ಅಲ್ವಾ, ಅದಕ್ಕೆ ಟೈಮ್ ಆಯಿತು. ಹಾಗೆ ತಿಂಡಿ ತಿನ್ಕೊಂಡು ಕೂಗ್ ಮಾಡ್ತಾ ಇದ್ದೀನಿ. ಇವಾಗ ಹೋಗಿ ಸ್ಕೂಲ್ಗೆ ಬಿಟ್ಟು ಬರಬೇಕು. ಮಗಳು ತಲೆ ನನ್ನ ತಲೆ ಸಿಕ್ಕಾಗ್ಬಿಟ್ಟಿರುತ್ತೆ. ದುಸ್ಸಾಶಲ್ಲೇ ಸಾಕಾಗುತ್ತೆ. ಅರ್ಜೆಂಟಾಗಿ ಎಲ್ಲಾರ ರೆಡಿ ಮಾಡ್ಬೇಕಂದ್ರೆ ಆಗೋದಿಲ್ಲ. ಅವಳಿಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಓಟ್ಸ್ ಮಾಡಿದ್ದೆ. ಓಟ್ಸ್ ಸ್ವಲ್ಪ ಪೆಪ್ಪರು, ಜೀರಿಗೆ, ಉಪ್ಪು ಹಾಕ್ಬಿಟ್ರೆ ತಿನ್ಕೊಂತಾಳೆ, ಇಷ್ಟಪಡ್ತಾಳೆ ಓಟ್ಸು. ಯಾಕಂದರೆ ಬೆಳಗ್ಗೆ ಅವಳು ಜಾಸ್ತಿ ತಿನ್ನೋದಿಲ್ಲ. ಅನ್ನ ಎಲ್ಲ ಕೊಟ್ಟರೆ ತಿನ್ನೋದೇ ಇಲ್ಲ. ದೋಸೆ, ಇಡ್ಲಿ ಆ ಥರ ಚಪಾತಿ ಏನಾರ ಮಾಡಬೇಕು. ನಿನ್ನೆ ಎಲ್ಲ ಚಪಾತಿ ಮಾಡಿದ್ದೆ, ಅದಕ್ಕೆ ಇವತ್ತು ಅಪ್ಪು ಆಲ್ರೆಡಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾಳೆ. ಇವತ್ತು ಒಂದೇ ಜುಟ್ಟು ಹಾಕೋದು. ಟೈಮ್ ಆಯ್ತು. ಟೈಮ್ ಇದ್ರೆ 2 ಜುಟ್ಟು ಹಾಕ್ತೀನಿ. Perfect. Now I hold on. Where are they? Then I'll put you guys. ಸ್ಕೂಲ್ ಬಿಟ್ಟು ಬರ್ತೀನಿ. ಫಸ್ಟ್ ಇವಳು ಹೋಗ್ಬಿಡ್ಬೇಕು. ಇರು ಅರ್ಷಿ, ನಾನು ಬರ್ತೀನಿ. ಶೂ ಹಾಕೊಂಡ್ರಾ ಇಬ್ರು? ಇವತ್ತು ಶಂಕರ್ ಇಲ್ಲ, ಶಂಕರ್ ಫಸ್ಟ್ ಶಿಫ್ಟ್ ಹೋಗಿದ್ದಾರೆ. ಹಾಗಾಗಿ ಇವತ್ತು ನಾನೇ ಬಿಟ್ಟು ಬರ್ತೀನಿ. ಅವರೇನಾದ್ರು ಬೆಳಗ್ಗೆ ಇದ್ರೆ ಅವ್ರು ಬಿಟ್ಟು ಬರ್ತಾರೆ. ಹಾಂ, ನಡೀರಿ. ಇವರಿಬ್ರು ಎಷ್ಟು ಮಾತಾಡ್ತಾರೆ ಅಂದ್ರೆ ಅಷ್ಟು ಮಾತಾಡೋದೆ. ದೊಡ್ಡವರು ಕೂಡ ಮಾತಾಡಲ್ಲ, ಅಷ್ಟು ಗಾಸಿಪ್ ಮಾತಾಡ್ತೀರಾ ಕಂಡ್ರೆ ನೀವು. ಗಾಸಿಪ್ ರಾಣಿಗಳು. ಶಂಕರ್ ಹತ್ರ ಗಾಡೀಲಿ ಬಿಟ್ಬಿಟ್ಟು ಬರ್ತಾರೆ. ನಾನು ನಡ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ. ಮನೆ ಹತ್ರನೇ ಇರೋದು, ಒಂದು 5 ನಿಮಿಷ ಅಷ್ಟೇ. ಸ್ಕೂಲ್ಗೆ ಬಿಟ್ಬಿಟ್ಟು ಬಂದಿದ್ದಾದಮೇಲೆ ನಾನು ಮನೆ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಮೊದಲು ಬಟ್ಟೆಗಳೇನಾರ ವಾಷಿಂಗ್ ಹಾಕೋದಿದ್ರೆ ಫಸ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಆಮೇಲೆ ನಾನು ತಿಂಡಿ ಮುಗಿಸ್ಕೊಂಡು ಆಮೇಲೆ ಕೆಲಸ ಮಾಡ್ತೀನಿ. ಬೆಳಗ್ಗೆ ಬೇಗ ಏನಾರ ಇದ್ದರೆ ಬೇಗ ಎಲ್ಲ ಕೆಲಸ ಬೆಳಗ್ಗೆನೇ ಮುಗ್ದೋಗಿರುತ್ತೆ. ಇವತ್ತು ಬೇಗ ಎದ್ದೇಳೋಕ್ಕಾಗಿಲ್ಲ, ಹಾಗೆ ಕೆಲಸನೂ ಲೇಟಾಗಿ ಶುರು ಮಾಡಿದೆ. ಇನ್ನು ಇವಾಗ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ರಾತ್ರಿನಲ್ಲೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದನ್ನೆಲ್ಲ ಎತ್ತಿಟ್ಟಿರಲಿಲ್ಲ. ಇವಾಗ ಅದನ್ನೆಲ್ಲ ಎತ್ತಿಡ್ತೀನಿ. ಇನ್ನು ಬೆಳಗ್ಗೆನೇ ತಿಂಡಿ ಅದು ಇದು ಎಲ್ಲ ಮಾಡಿರ್ತೀವಲ್ಲ, ಕಿಚನ್ ಎಲ್ಲ ಮೆಸ್ ಆಗಿರುತ್ತೆ. ಅಲ್ಲಿದಲ್ಲೇ ಕ್ಲೀನ್ ಮಾಡ್ಕೊಳಕ್ಕಾಗಿರಲ್ಲ, ಯಾಕಂದರೆ ಟೈಮ್ ಆಗ್ತಾಯಿರುತ್ತೆ. ಸ್ಕೂಲಿಗೆ ಬಿಡಬೇಕು, ಶಂಕರ್ಗೆ ಆಫೀಸ್ ಟೈಮ್ ಆಗುತ್ತೆ ಅಂತ ಇವಾಗ ನಾನು ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದ್ಸಲ ಬೆಳಗ್ಗೆ ಬೇಗ ಎದ್ದು ಮೂಡಿದ್ರೆ ಬೇಗ ಎಲ್ಲ ಕೆಲಸ ಮುಗ್ದೋಗ್ಬಿಡುತ್ತೆ. ಒಂದೊಂದ್ಸಲ ಬೇಗ ಮಾಡೋಕ್ಕೆ ಹೋದ್ರೂ ಆಗೋದೇ ಇಲ್ಲ, ಕೆಲಸ ಆಗೋದೇ ಇಲ್ಲ. ಪ್ರತಿದಿನ ನಮ್ಮ ರೊಟೀನ್ ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಮಾಡೋದು
ಹೋಲ್ ವೀಟ್ ಬ್ರೆಡ್ಡು ಯಾವಾಗಾರು ಒಂದೊಂದು ಸಲ ತರಿಸ್ತೀನಿ ಅಷ್ಟೇ, ರೆಗ್ಯುಲರಾಗಿ ಏನು ತರಿಸ್ಕೊಳ್ಳಲ್ಲ. ಬ್ರೆಡ್ಡನ್ನು ತಿನ್ಬೇಕು ಅನಿಸಿದ್ರೆ ಇದು ತರಿಸ್ಕೊಂಬಿಡೋದು ಅಷ್ಟೇ. ಇನ್ನು ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಡ್ರ್ಯಾಗನ್ ಫ್ರೂಟ್ ಇತ್ತಲ್ಲ, ಅದರೊಟ್ಟಿಗೆ 2 ಟೋಸ್ಟ್ ತಿನ್ಕೊಳ್ತೀನಿ, ಸಾಕಾಗುತ್ತೆ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಇದು ಬ್ರೆಡ್ ಟೋಸ್ಟ್ ಹಾಗೆ ಡ್ರ್ಯಾಗನ್ ಫ್ರೂಟ್. ನಾವು ಒಬ್ಬೊಬ್ಬರೇ ಮನೇಲಿ ಏನಾರು ಇದ್ದರೆ ತಿಂಡಿ ತಿನ್ಬೇಕಾರೆ, ಊಟ ಮಾಡಬೇಕಾರಾಗಲಿ ಒಂದು ಮೊಬೈಲ್ ನೋಡೋದು ಇಲ್ಲ ಟಿ ವಿ ನೋಡೋದು ಈ ಥರ ಅಭ್ಯಾಸ ಆಗಿಬಿಟ್ಟಿದೆ ಈ ನಡುವೆ ಎಲ್ಲರಿಗೂ. ಎಲ್ಲರೂ ಜೊತೆಯಲ್ಲಿ ಇದ್ದಾಗ ಬೇಕಾದ್ರೆ ಎಲ್ಲ ಅವಾಯ್ಡ್ ಮಾಡಿ ಮಾತಾಡ್ಕೊಂಡು ತಿನ್ಬೋದು, ಒಬ್ಬರೇ ಇದ್ದಾಗ ಆಗೋದಿಲ್ಲ. ಅದಕ್ಕೆ ನಾನು ತಿಂಡಿ ಊಟ ಏನಾರು ಮಾಡಬೇಕಾದ್ರೆ ಟಿ ವಿ ನೋಡ್ಕೊಳ್ತೀನಿ, ಇಲ್ಲಿ ಯಾವ್ದಾರ ಒಂದಷ್ಟು ಶೋಸ್ ನೋಡ್ತೀನಿ, ಇಲ್ಲಾಂದರೆ ಧಾರಾವಾಹಿಗಳಿದ್ರೆ ಅದನ್ನು ನೋಡ್ತೀನಿ, ಇಲ್ಲಾಂದರೆ ಯಾವ್ದಾರ ಲೇಟೆಸ್ಟಾಗಿ ಮೂವಿಗಳಿದ್ರೆ ಅದನ್ನು ನೋಡ್ತಿರ್ತೀನಿ. ಅಂದರೆ ತಿಂಡಿ ಊಟ ಮಾಡೋವ್ರಿಗಷ್ಟೇ. ಆಮೇಲೆ ಕೆಲಸ ಇರುತ್ತಲ್ಲ, ಆಮೇಲೆ ಮ್ಯೂಸಿಕ್ ಹಾಕ್ಕೊಂಡು ಇನ್ನು ಕೆಲಸ ಮಾಡ್ಕೊಳ್ತೀನಿ. ಇವತ್ತು ಗುರುವಾರ ಪೂಜೆ ಮಾಡಬೇಕಿತ್ತು, ಅದಕ್ಕೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಕೆಲಸ ಜಾಸ್ತಿ ಇತ್ತು. ಸರಿ ತಿಂಡಿ ತಿನ್ಕೊಂಡು ಕೆಲಸ ಶುರು ಮಾಡಿಕೊಂಡೆ. ನನ್ನ ಮಗಳು ಮತ್ತು ಅಪ್ಪು ಇಬ್ಬರು ಸೇರಿದ್ರು ಅಂದರೆ ಯಾವಾಗ ನೋಡಿದ್ರು ಪೇಂಟು ಅದು ಇದು ಟಾಯ್ಸು ಎಲ್ಲ ಕಡೆ ಹಂಡಿರ್ತಾರೆ. ಇವಾಗ ಎತ್ತಿಡ್ತೀನ ಸ್ಕೂಲಿಂದ ಬಂದ ತಕ್ಷಣ ಮತ್ತೆ ಶುರು ಮಾಡ್ತಾರೆ, ಮತ್ತೆ ತೆಗಿಯೋದು ಎಲ್ಲ ಕಡೆ ಹಾಕೋದು ಇದೇ ಕೆಲಸ ಆಗುತ್ತೆ. ಅವ್ರು ತೆಗಿಯೋದು ನಾನು ಎತ್ತಿಡೋದು ಇದೇ ಕೆಲಸ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೆ ಹಾಗೆ ಅಲ್ವಾ, ಅವ್ರು ಆಟ ಆಡ್ತಾ ಇರ್ತಾರೆ. ಇನ್ನು ನಾನು ಎಲ್ಲ ಡಸ್ಟಿಂಗ್ ಮಾಡಬೇಕಿತ್ತು, ಡಸ್ಟಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಕೆಲವೊಂದು ಸಲ ಬುಧವಾರನೇ ಎಲ್ಲ ಮಾಡ್ಕೊಂಡಿರ್ತೀನಿ, ಆವಾಗ ಆಗದೇ ಇದ್ದಾಗ ಗುರುವಾರ ಮಾಡ್ಕೊಳ್ತೀನಿ. ಹಿಂಗನ್ಸುತ್ತೆ ಹಾಗೆ ನಾನು ಮಾಡ್ಕೊಳ್ತಾ ಇರ್ತೀನಿ. ಮನೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದೆ. ಇನ್ನೇನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆನೂ ಮಾಡಿಬಿಡೋಣ ಅಂದ್ಕೊಂಡು ಅರ್ಜೆಂಟಲ್ಲೆಲ್ಲ ಮಾಡಿದೆ. ಆಗಲಿಲ್ಲ, ಅಷ್ಟರಲ್ಲಿ 1 ಗಂಟೆ ಆಗೋಯ್ತು. ಇನ್ನು ಸರಿ ಮಕ್ಕಳನ್ನ ಕರ್ಕೊಂಬಂದ್ಬಿಡೋಣ, ಕರ್ಕೊಂಬಂದ್ಮೇಲೆ ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟೆ. ಯಾರು ಮಾಡಿದ್ದದು? ಯಾರು ಮಾಡಿ? ಮ್ಯಾಮ್ ಮಾಡಿಕೊಟ್ಟಿದ್ದ ನಿಮಗೆ? ಓ, ಏನು ಮಾಡೋಕ್ಕೆ? ಸ್ಟಿಕ್ ಮಾಡೋಕ್ಕ ಇಲ್ಲ ಕಲರ್ ಮಾಡೋಕ್ಕ? Stick and put something inside. To eat or to play. ತೋರಿಸು ಸರಿಯಾಗದನ. ಸ್ಟ್ರಾಬೆರಿ ಇದಾ? ಅದರೊಳಗಡೆ ಏನೇನು ಇಟ್ಕೋಬೇಕು? Candy, small candy or small toys, not big things. Okay, not big things, only small things. We should keep. This is strawberry basket. Strawberry basket. Yeah, you put small fruits.
ಸ್ಟ್ರಾಬೆರಿ ಬ್ಯಾಸ್ಕೆಟ್ ಅಂತಿದ್ದು. ಸೊ ನೈಸ್. ಅದು ನಿನ್ನ ಬ್ಯಾಗ್, ಅದು ಅದು. ವಾ, ಹೋಮ್ ವರ್ಕ್ ಕೊಟ್ಟಿದ್ದಾರಾ? ಹೋಮ್ ವರ್ಕ್ ಬುಕ್ ಮನೆಗೆ. ಓಕೆ. ಓ, ಇವತ್ತು ABCD ಬರಿಬೇಕು. ಅದೇನದು ಫೋನಿಕ್ಸ್. ಓಕೆ. ಇದು ಯಾವಾಗ ಬರ್ದಿದ್ದು? ಇದು ಮೊನ್ನೆ ಮನೇಲಿ ಬರ್ದಿದ್ದು. ಓ, ಇಲ್ಲಿ ಹೋಮ್ ವರ್ಕ್. ಬಿಗ್ ಲೆಟರ್ ಎ, ಸ್ಮಾಲ್ ಲೆಟರ್. ಇದು ನೋಡಿ ಹೆಂಗೆ ಬರ್ದಿದ್ದೆ ಆರುಷಿ. ನಾ ಅವರಿಬ್ಬರನ್ನ ಕರ್ಕೊಂಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಏನು ಗೊತ್ತಾ, ನಂಗೆ ಸ್ನಾನ ಮಾಡಿದ್ಮೇಲೆ ಪೂಜೆ ಮಾಡಿಬಿಡ್ಬೇಕು. ಇನ್ನು ಬಿಡು ಸಾಯಂಕಾಲ ಮಾಡೋಣ ಅಂತ ಹೇಳಿದರೆ ಆಗೋದಿಲ್ಲ. ಇನ್ನು ಅದು ಇದು ಕೆಲಸ ಮಾಡ್ತಿರ್ತೀವಲ್ವ, ಅದಕ್ಕೆ ಅದು ನಂಗೆ ಸರಿ ಬರಲ್ಲ. ಬೆಳಿಗ್ಗೆ ಆದರೆ ಬೇಗ ಮಾಡಿಬಿಡ್ತಾಯಿದ್ದೆ. ಇವತ್ತು ಸ್ವಲ್ಪ ದೇವ್ರ ಮನೆ ಅದು ಇದು ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಲೇಟ್ ಆಯಿತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸರಿ ಸ್ನಾನ ಆಗಿತ್ತಲ್ಲ, ಅವನ್ನ ಕರ್ಕೊಂಬಂದು ಪೂಜೆ ಮಾಡೋಷ್ಟರಲ್ಲಿ 1:15, 1:20 ಆಗೋಗಿತ್ತು. ಇವರಿಬ್ಬರು ಆ್ಯಕ್ಚುಲಿ ಈ ಥರ ಹಾಕ್ಕೊಂಡು ಕುಣಿತಾ ಇರ್ತಾರೆ. ಗೇಮ್ ಕಾಂಪಿಟೇಷನ್. ಕೆಳಗಡೆ ಮನೆಯವರು ಇರ್ಬೇಕಾ ಇರಬಾರ್ದಾ? ಮಧ್ಯಾಹ್ನ ಹೊತ್ತು ಮಲ್ಕೊಂಡಿರ್ತಾರೆ. ಕೆಳಗಡೆ ಮನೆಯವರು ಇರ್ಬೇಕಾ ಇರಬಾರ್ದಾ? ಕೆಳಗಡೆ ಮನೆಯವರು ಇರ್ಬೇಕಾ ಇರಬಾರ್ದಾ ಇವಾಗ? ಹಾಂ, ಓಕೆ. ನಮ್ಮ ಮನೇಲಿ ಬೋರ್ವೆಲ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ರಿಪೇರಿ ಆಗಿದೆ. 2 ದಿನದಿಂದ ಬೋರ್ವೆಲ್ಲಿಂದ ನೀರು ಬರ್ತಾ ಇರಲಿಲ್ಲ. ಅದಕ್ಕೆ ನಿನ್ನೆ ಎಲ್ಲ ಶಂಕರು ಹಾಗೆ ಎಲೆಕ್ಟ್ರಿಷಿಯನ್ನ ಕರೆಸ್ಬಿಟ್ಟೆಲ್ಲ ಚೆಕ್ ಮಾಡಿದ್ವಿ, ಏನಾರು ಟ್ರಿಪ್ ಆಗಿದೆಯೇನೋ ಅಂತ. ಅದರಿಂದ ಏನೂ ಗೊತ್ತಾಗಿಲ್ಲ, ಎಲ್ಲ ಕರೆಕ್ಟಾಗಿತ್ತು. ಇನ್ನು ಸರಿ ಶಂಕರ್ ಅದು ಒಳಗಡೆ ಮೋಟ್ರ್ ಇಡಿಸಿರ್ತೀವಲ್ವ, ಅದನ್ನೇ ತೆಗೆದ್ಬಿಟ್ಟು ನೋಡೋಣ ಏನಾರು ಆಗಿರುತ್ತೆ ಅಂತ ಅಂದ್ಕೊಂಡು ಮೆಕ್ಯಾನಿಕ್ ಅವ್ರನ್ನ ಕರೆಸ್ಬಿಟ್ಟು ಚೆಕ್ ಮಾಡಿಸ್ತಿದ್ದಾರೆ. ಅದಕ್ಕೆ ನಾನು ನೋಡೋಣ ಏನಾಗಿದೆ ಅಂತ ಕೆಳಗಡೆ ಬಂದೆ. ಅದು ಫುಲ್ ಸೆಟ್ ಎತ್ಬಿಡ್ತಾರೆ ಆಮೇಲೆ ಪೈಪೆಲ್ಲ. ಪೈಪು ಮೋಟ್ರ್ ಎಲ್ಲ ಅಷ್ಟೊಂದೆಲ್ಲ ತಗೋಬೇಕಾ? ಭಾಗ ತೆಗ್ದು ಬಂದಿದ್ದು ಡ್ಯಾನ್ಸ್ ಮಾಡ್ತಾವ್ರು ಅವರು. ಹಾಂ, ಮೀರಾಜೋಗಿ ಹಾಕೊಂಡು. ಅಂದರೆ ಇವಾಗ ಬರೀ ಮೋಟ್ರು ಬರತ್ತಲ್ಲ, ಮೋಟ್ರು ಮಾತ್ರ ಬರುತ್ತಾ ಆಚೆ? ಫುಲ್ಲು 300 ಅಡಿಯಿಂದ ಇಲ್ಲಿಂದ ಏನಾಗಿದೆ ಎಲ್ಲ ಏನು ಎಲ್ಲನೂ ಅಮ್ಮ ಎಲ್ಲಿ ಸ್ಟೋರ್ ಆಗುತ್ತೆ ಇವಾಗ ತೆಗ್ದು? ಅದಕ್ಕೆಲ್ಲ ಬಿಡುತ್ತಾ ಶಂಕರ್ ಇವಾಗ? ಅದಕ್ಕೆಲ್ಲ ಸುತ್ಕೊಂಡ್ಬಿಡುತ್ತಾ? ಅದನ್ನ ಹೇಳ್ಕೊಂಡು ಹೋಗಿದ್ರ ಅವಾಗ? ನಾನೆಲ್ಲಿದ್ದೆ ಅವಾಗ? ಲಾಸ್ಟಲ್ಲಿ ಅದು ಕ್ಯಾಮ್ರಾ ಬರೋದು ಒಂದು ರೆಕಾರ್ಡ್ ಮಾಡ್ಕೊತೀರಾ? ಅಯ್ಯೋ ಮೋಟ್ರ್ ಬರೋದು. ಹಾಂ,
ನಾನು ಹೋಗ್ತೀನಿ. ಇಪ್ಪತ್ತಿರೋ ಬಂದು ಅವರು ಏನು ಮಾಡ್ತಿದ್ದಾವ, ನಾನು ಬಾಗಿಲು ಬೇರೆ ಹಾಕೋ ಬರಲಿಲ್ಲ. ಇವಾಗ ಇದು ಎತ್ಕೊಟ್ಬಿಟ್ಟು ಹೊಟ್ಟೋಗ್ತಾರ ಇವರು, ಎತ್ಕೊಟ್ಬಿಟ್ಟು ಹೊಟ್ಟೋಗ್ತಾರಾ? ತೆಗಿತಾರೆ. ಹ್ಞೂ ಇವರು ಮೋಟ್ರ್ ಏನಂತ ನೋಡ್ತಾರೆ, ಹಾಂ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಏನು ಮಾಡೋದು ಅಂತ. ಹ್ಞೂ ಅದಾದ್ರೆ ಸರ್ವರ್ ಇವತ್ತೇ ಇರ್ತಾರೆ. ಇವ್ರು ಹೇಳ್ತಾರಾ? ಇವರೇ ಅಂಕಲ್? ಹಾಂ 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 ಅವರೇ ಆಮೇಲೆ ಇಳಿಸ್ತಾರೆ. ಓ ಇವಾಗ ಹಿಂಗೆ ಇಲ್ಲಿರ್ತಾರೆ, ಜಾಗ ಆಗುತ್ತಾ? ಜಾಗ ಆಗುತ್ತೆ ಅಲ್ಲಿ ಇಡೋಕ್ಕೆ? ದೊಡ್ಡದು ಅಂತೀರಾ? ಹಾಂ ಅದು ಕಟ್ಟಾಗುತ್ತಾ? ಅದು ನೋಡಿ ಎಷ್ಟೆಷ್ಟು ಕಟ್ಟಾಗಿದ್ದಕ್ಕೆ ನೀರು ಬರ್ತಾಯಿಲ್ಲ. ಹಾಂ ಮಾಡ್ಕೊಳ್ಳೋದು. ತಿಂದ್ರೆ ಸಾಕು. ಅದೇ ಸೇಮ್ ಸೆಕೆಂಡ್ ಟೈಮ್ ಫಸ್ಟ್ ಸೇಮ್ ಇದಾಗಿದ್ದು ಸೆಕೆಂಡ್ ಟ್ಯೂಬ್ ಟೈಟ್ ಮಾಡಿದ್ರೆ ಇಲ್ಲಿ ಥ್ರೆಡ್ ಟೈಟ್ ಆಗಿರುತ್ತೆ. ಟೈಟ್ ಆದ್ಮೇಲೆ ಅಲ್ಲಿ ಮೋಟರ್ ಹತ್ರ ಇಲ್ಲಿ ಇವಾಗ ಮಾಡ್ತಾ ಇದ್ದೀನಿ ಸೇಮ್ ಆ ಥರ ಬರುತ್ತೆ ಬಿಚ್ಕೊಳಕ್ಕೆ. ಮಿಕ್ಕಿದೆಲ್ಲ ಲೈಸ್ ಕೇಸಿಂಗ್ ಸ್ಟೀಲ್ ಆ ಥರ ಇರುತ್ತೆ. ಈ ಥರ ಎಲ್ಲ ಓಪನ್ ಮತ್ತು ಅದು ಹಾಕ್ಸ್ಬಿಡ್ತೀರಾ? ಆ ಥರ ಹಾಕ್ಸ್ಬಿಟ್ರೆ ಬೆಸ್ಟ್ ಅಲ್ವಾ? ಇನ್ನೊಂದು ಸ್ಟೀಲ್ ಸರ್, ಅದು ಪಂಪ್ ಇದೆ ಅಂತ ಹಾಕೊಳ್ತೀರಾ? ಸ್ಟೀಲ್ ಪಂಪು ರೆಡಿ ಇದೆ ಅಂತ ಇವಾಗ ಖಾಲಿ. ಧೈರ್ಯವಾಗಿ ಅಲ್ಲೇ ನಿಂತಿದೆ ಗೇಟ್ ಹತ್ರ. ಓಕೆ, ಲೆಟ್ ಹಿಮ್ ಫಿನಿಶ್ ಫಸ್ಟ್. ಕಮ್. ಆ್ಯಕ್ಚುಲಿ ನಾವು ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಆರುಷಿ ಹಪ್ಪು ರೆಡಿಯಾಗಿ ಬಂದ್ವಿ ಕೆಳಗಡೆ. ಶಂಕರ್ ನನಗೆ ಅಂಗಡಿಗೆ ಹೋಗಬೇಕಿತ್ತು ಅಂತ ಹೇಳಿದೆ. ಸರಿ ಬಾ ಕರ್ಕೊಂಡೋಗಿ ಬರ್ತೀನಿ ಒಂದು 10 ನಿಮಿಷ, ಅವ್ರು ಇನ್ನೂ ಐಟಮ್ಸ್ ಬರೋದು ಲೇಟ್ ಅಂತ ಹೇಳಿದರು. ಅಷ್ಟಲ್ಲಿ ನಾವು ಹಿಂಗೆ ಓಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ, ಅಷ್ಟೆಲ್ಲ ಐಟಮ್ಸ್ ಬಂತು. ಅದಕ್ಕೆ ಶಂಕರ್ ಆ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಹೌದಾ? ನೀವು ಇಲ್ಲೇ ಇದ್ದೀರಾ ಅವಾಗಿಂದ? ಕಾಫಿ ಟೀ ಎಲ್ಲ ಕುಡಿದ್ರಾ? ಟೀ ಕೊಡ್ಸಿದ್ರಾ ಶಂಕರ್ ಇವ್ರಿಗೆ? ಹಾಂ ಹೌದಾ? ಅದು ಸ್ಟೀಲ್ ಅಂತ ಇದ್ರೆ ಮತ್ತೆ ಹಾಂ ಹಾಂ ಸರಿ ಸರಿ ಹಾಂ. ಏನದು ಅಶ್ವಿ, ನಿನ್ನ ಜುಟ್ಟು ನೋಡಿ ಹೆಂಗೆ ಮಾಡ್ಕೊಂಡಿದ್ಯಾ? ಬನ್ನಿ ನೀಟಾಗಿ ಹಾಕ್ಕೊಡ್ತೀನಿ. ಇದೇನು ಡ್ಯಾನ್ಸ್ ಇದು? ಇದೇನು ಡ್ಯಾನ್ಸು? ಸಾಕು ಬಲ್ ಜುಟ್ಟು ಸರಿಯಾಗಿ ಹಾಕೊಡ್ತೀನಿ ಬಾ. ನಮ್ಮ ಬೋರ್ವೆಲ್ ಒಳಗಡೆ ಮೋಟ್ರ್ ಇಳಿಸಿರ್ತೀವಲ್ವ, ಅದ್ರ ಜೊತೆ ಒಂಥರ ರಿಂಗ್ ಥರ ಏನೋ ಅಟ್ಯಾಚ್ ಮಾಡಿರ್ತಾರೆ ಮೋಟ್ರಲ್ಲಿ. ಅದು ಎಲ್ಲ ರಸ್ಟ್ ಹಿಡಿದ್ಬಿಟ್ಟು ಹೋಗ್ಬಿಟ್ಟಿತ್ತು, ಅದಕ್ಕೆ ನೀರು ಬರ್ತಾ ಇರಲಿಲ್ಲ. ಅದಕ್ಕೆ ಅದನ್ನ ರಿಪೇರಿ ಮಾಡಿ ಹಾಕೋ ಬದಲು ಈ ಥರ ಸ್ಟೀಲ್ದೇ ಒಂದೇ ಲೈನಿಗೆ ಬಂದಿರುತ್ತೆ, ಅದನ್ನ ಹಾಕ್ರಿ ಅಂತ ಹೇಳಿದ್ರು. ಸರಿ ನಾನು ಶಂಕರ್ ಮತ್ತು ನಮ್ಮ ಮಾವ ಇದ್ಕೊಂಡು ಸರಿ ಅದನ್ನೇ ಹಾಕ್ಸ್ಬಿಡೋಣ, ಮತ್ತು ಪದೇ ಪದೇ ಇದಾಗೋದು ಬೇಡ ಅಂತ ಹೇಳಿಬಿಟ್ಟು ಹೊಸದೇ ಹಾಕಿಸ್ತಾ ಇದ್ರು. ಅದೇ ಬಂದಿದ್ದು ಇವಾಗ. ಅದಕ್ಕೆ ಶಂಕರು ಆ ಕೆಲಸ
ಇನ್ನೇನು ಮುಗ್ದೋಗ್ಬಿಡುತ್ತೆ, ನಾವು ಹೋಗ್ಬಿಟ್ಟು ಬರೋಣ, ಇಲ್ಲೇ ಇರು ಮತ್ತೇನು ಮನೆಗೆ ಹೋಗಿ ಅದಕ್ಕೆ ನಾವು ಇಲ್ಲೇ ಇದ್ವಿ. ಇವರಿಬ್ರು ಅಷ್ಟೇ ಇಲ್ಲೇ ಆಟ ಆಡ್ತಾ ಇದ್ರು. ತುಳಿ ಫುಲ್ಲು ಪೆಡಲ್ ಮಾಡು ಮಾಡು ಪೆಡಲ್ಲ. But I need to keep practicing. ಅವತ್ತು ಮಾಡ್ತಿದ್ದಲ್ಲ ಫಸ್ಟ್ ಫ್ಲೋರಲ್ಲೇ, What do you mean? ಫಸ್ಟ್ ಫ್ಲೋರಲ್ಲಿ ತುಳಿತಾ ಇದ್ದಲ್ಲಪ್ಪೋ. Not up to our doing. ನೀನಿಲ್ಲ ಅವತ್ತು ಮಾಡ್ತಿದ್ದೆ. ಅಷ್ಟೊಂದು ಎಡ್ಜಿಗೆ ಹೋಗ್ಬಿಟ್ಲು ನೋಡಲ್ಲ, ಫುಲ್ ಪೆಡಲ್ ಮಾಡ್ತಿದ್ದಾಳೆ. ಬಾ, ಅಷ್ಟೊಂದು ಹಿಂದಕ್ಕೆ ಏನಕ್ಕೆ ಬಂದೆ, ಅಷ್ಟೊಂದು ಮುಂದಕ್ಕೆ ಏನಕ್ಕೆ ಹೋಗಿದ್ದು. ಇರಿ ಸ್ಲಿಪ್ಪರ್ ಒಂದೊಂದು ರೌಂಡ್, ಇಬ್ರು ಒಂದೊಂದು ರೌಂಡು. ಹಾಂ, ನೀನು ಬೇಗ ಹೋಗು, ಬೆಲ್ ಹೊಡಿವಂತೆ. 6 ಶೀಟ್ ಆದಮೇಲೆ ಅಪ್ಪು ಟನ್, ಅಪ್ಪು ಅದಾದಮೇಲೆ 6 ಶೀಟ್ ಟನ್. ಹಾಂ, ನಿಂತ್ಕೊಂಡು ತುಳಿ ಅರಿಶಿ. ಹಾಂ, ಗೋ ಫಸ್ಟ್. ಹಾಂ, ಗುಡ್ ಜಾಬ್. ಒಂದು ನಿಂತ್ಕೊಂಡು ತುಳಿಯೋದು ಕಲ್ತ್ಕೊಂಬಿಟ್ಟ ಅರಿಶಿ. ಅಣ್ಣ ಹೇಳ್ಕೊಟ್ರಾ? ಹೋ, ಅಣ್ಣನ ನೋಡ್ಕೊಂಡು ಕಲ್ತ್ಕೊಂಡ. ತಿರ್ಸ್ಕೊಂಬ, ಟನ್ ಮಾಡ್ಕೊಂಬ. ಸಾಕು, ಗಾಡಿ ಗುದ್ದಿದ್ಯಾ ಆಮೇಲೆ. ಹಾಂ, ಬಾ ತಿರ್ಸ್ಕೊಂಬ, ಇಲ್ಲೇ ತಿರ್ಸ್ಕೊಂಬ. ಬಾ ತಿರ್ಸ್ಕೊಂಬ. ಅದೇನು ಬೀಳುತ್ತೆ, ಅವ್ರು ಇಟ್ಕೊಂಡವ್ರಲ್ಲ. ಅವಾಗೆಲ್ಲ ರಪ್ಪ ಅಂತ ವೈರ್ ಬಿದ್ದು ಬಿಡುತ್ತಲ್ಲ ಕೆಳಗಡೆಗೆ. ಶಂಕರ್ದು ಇನ್ನೂ ಕೆಲಸ ಮುಗ್ದಿರಲಿಲ್ಲ, ಇನ್ನು ಲೇಟ್ ಆಗ್ತಿತ್ತು. ಸರಿ, ನಾನು ಅರಿಶಿನ ಹೋಗಿ ತೊಗೊಂಡು ಬರ್ತೀವಿ ಅಂತ ಆಚೆ ಬಂದ್ವಿ. ಏನಂದರೆ ನನಗೆ ಚಾಕ್ಲೇಟ್ ಕೇಕ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ಅದಕ್ಕೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಹರ್ಷ, ಐ ವಾಂಟ್ ಟೇಕ್ ಚಾಕ್ಲೇಟ್. ಸರ್ ನೋ, ನಾನು ಇಲ್ಲಿ ಚಾಕ್ಲೇಟ್ ಪ್ಲೇನ್ ಕೇಕ್ ತೊಗೊಳ್ತಿರೋದು, ನಾಟ್ ಪೇಸ್ಟ್ರಿ. ಚಾಕ್ಲೇಟ್ ಕೇಕ್ ಕೊಡಿ 2. ಹಾಂ, ಪಾರ್ಸಲ್. ಅವಳು ನಿಂಗೆನಾ ತಿನ್ಬಿಡ್ತೀಯಲ್ಲ? ಇರ್ಬೇಕಾ ಪೈನಾಪಲ್? ಹಾಂ ಸರ್, ಪೈನಾಪಲ್ 2 ಕೊಡಿ ಹಾಗೆ. ಹ್ಞೂ ಸರ್, ಪೈನಾಪಲ್ 2. ಅದು 2 ಅದು. ಸರ್, ಹನಿ ಕೇಕ್ ಒಂದು ಸ್ಪೆಷಲ್ ಇದೆಯಲ್ಲ. ಮನೇಲಿ ತಿನ್ನೋಣ. ಒಂದೊಂದಷ್ಟೇ ಎಲ್ಲ. ಹಾಂ, ಬಿಡಪ್ಪ, ನೀನೆಲ್ಲ ಅದು ಬಾರಿಸ್ತೀಯ. ಹಾಂ ಹಾಂ, ಸ್ಟಾಪ್ ಹರ್ಷಿ. ನನಗೆ ಚಾಕ್ಲೇಟ್ ಕೇಕ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಶಂಕರಲ್ಲಿ ಬೋರ್ವೆಲ್ ಹಾಕ್ಸಿದಾರಲ್ವಾ, ಬ್ಯುಸಿಯಾಗಿದ್ರು. ಅದಕ್ಕೆ ನಾನು ಅರಿಶಿ ಇಬ್ಬರೇ ಹೋಗಿ ತೊಗೊಂಡು ಬಂದ್ವಿ. ಅಲ್ಲಿ ಬೇಕ್ರಿಗೆ ಹೋದರೆ ಏನೇನೋ ತೊಗೊಂಬರ್ಬೇಕು ಅನ್ಸುತ್ತೆ. ನಂಗೆ ಏನೇನೋ ತೊಗೊಂಡು ಬಂದಿದ್ದೀವಿ. ಏನೇನು ತೊಗೊಂಬಂದಿದ್ದೀನಿ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಏನು ಹೋಮ್ ಬಿಸ್ಕೆಟು, ಹಾಗೆ 3 ಥರ ಕೇಕ್. ಏನೇನು ಕೇಕ್ ಅಂತ ಓಪನ್ ಮಾಡ್ತೀನಿ ರೀ. ಕೇಕ್, ಹಾಗೆ ನಂಗೆ ಖಾರ ಬನ್ನು ಅಂದರೆ ತುಂಬ ಇಷ್ಟ, ಅದು ತಿಂತೀನಿ. ಯಾವಾಗೋ ರೇರ್ ಅಪರೂಪ ಬೇಕ್ರಿಗೆ ಹೋದರೆ ನೋಡಿದ್ರೆ ತೊಗೋಬೇಕನ್ಸುತ್ತೆ. ಹಾಗೆ ಸ್ವಲ್ಪ ಆನಿಯನ್ ಪಕೋಡ ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅದು ತೊಗೊಂಡು ಬಂದೆ. ಅದ್ರ ಜೊತೆಗೆ ಕ್ರೀಮ್ ಬನ್, ನನಗೆ ಇದೂ ಇಷ್ಟ, ಎಲ್ಲನೂ ಇಷ್ಟ. ಅದಕ್ಕೆ ನಾನು ಬೇಕ್ರಿಗೆ ಹೋಗಲ್ಲ. ಬೇಕ್ರಿಗೆ ಹೋಗಿ ನೋಡಿದ್ರೆ ಎಲ್ಲ ತೊಗೋಬೇಕನ್ಸುತ್ತೆ. ಇಲ್ಲೇನೇನು ಕೇಕ್ ಇದೆ ತೋರಿಸ್ತೀನಿ ಬನ್ನಿ.
ನನ್ನ ಮಗಳು ಕಾಯ್ತಾ ಇದ್ದಾಳೆ ಕೇಕ್ ಕೊಡಲಿ ಅಂತ. ಹಾಶಿನಿಗೆ ಕೇಕ್ ಬೇಕಾ? ಕೊಡಲ್ಲ. ಇದು ಹನಿ ಕೇಕ್. ಅಲ್ಲೇ ಇರು. ಸುಸು ಅರ್ಜೆಂಟಾ? Yeah. But no. Hold it, ಯಾಕೆ please. ಅರ್ಜೆಂಟಾ? ಇದು ಪೈನಾಪಲ್ ಕೇಕ್, ಇದು ಹನಿ ಕೇಕ್. ಅಮ್ಮ ನಾನೇನು ಫುಲ್ಲು ತಿನ್ನಲ್ಲ, ಟೇಸ್ಟಿಗೆ ಸುಮ್ಮನೆ ಆಸೆಗೆ ಸ್ವಲ್ಪ ತಿಂತೀನಿ. ಬರೋಗು, ಎಲ್ಲರೂ ತಿನ್ನೋಣ. ಇದು ಚಾಕ್ಲೇಟ್ ಕೇಕ್. ಆದರೂ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಲ್ಲ, ಆ ಥರ ಚಾಕ್ಲೇಟ್ ಕೇಕ್ ಸಿಗೋದಿಲ್ಲ ಇವಾಗ. ಹನಿ ಕೇಕ್ ಟುಡೇ. ಇಷ್ಟು ಬೇಕ್ರಿ ತಿಂಡಿಗಳು. ಆರುಷಿಗಿದ್ದಳೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಷ್ಟೇ, ಅರ್ಧ ಅರ್ಧ. ಎಲ್ಲ ಫುಲ್ಲು ತಿನ್ನಂಗಿಲ್ಲ. ಅದಕ್ಕೆ ಇದು chocolate cake today. Look, chocolate cake. ಚೆರಿ ತಿಂತೀಯಾ? No. That's not for my side. That's for my side there. And Amma, this tree is mine. ನೋ ಅರ್ಷಿ, ಎಲ್ಲರಿಗೂ. I want tree for me. ಸ್ಪೂನ್ ಬೇಕಾ? Spoon. I want ಇದು ಹಾರುಷಿಗೆ. honey cake. ಹನಿ ಕೇಕು ಬೇಕಾ? ಅದು ನೀನು ತಿನ್ನಲ್ಲ, ನಿಂಗೆ ಇಷ್ಟ ಇಲ್ಲ ಅದು. Honey. ಹೋಗು, ನೀಟಾಗಿ ತಿನ್ನೋಗು, ಹೋಗು. I did it before. ನನಗೆ ಕ್ರೀಮ್ ಎಲ್ಲ ಇಷ್ಟ ಆಗಲ್ಲ, ಇದು ಮಾತ್ರ ಇಷ್ಟ. ಒಳಗಡೆ ಬ್ರೆಡ್ ಥರ ಇರ್ತಲ್ಲ, ಅದು ಇಷ್ಟ.